ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಮತ್ತು ಉಪೇಂದ್ರ ರವರ ಯುಐ ಎರಡೂ ಕನ್ನಡ ಚಿತ್ರಗಳು ಹೋದ ವರ್ಷಾಂತ್ಯದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಯಶಸ್ಸು ಕಂಡು ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡ ಸಿನಿಮಾಗಳು. ಈ ಎರಡೂ ಚಿತ್ರಗಳು ಕೆಲವು ದಿನಗಳ ಅಂತರದಲ್ಲಿ ರಿಲೀಸ್ ಆದ್ರಿಂದ ಸಹಜವಾಗಿ ಸಿನಿ ಪಂಡಿತರು ಎರಡೂ ಚಿತ್ರಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಅನ್ನು ನಿರೀಕ್ಷಿಸಿದ್ದರು. ಆದರೆ ಅವೆಲ್ಲವನ್ನು ಮೀರಿ ಎರಡೂ ಚಿತ್ರಗಳು ಭರ್ಜರಿ ಯಶಸ್ಸನ್ನು ಕಂಡಿದ್ದವು. ಈಗ ಮ್ಯಾಕ್ಸ್ ಮತ್ತು ಯುಐ ಚಿತ್ರಗಳು ಟೆಲಿವಿಷನ್ ಪ್ರೀಮಿಯರ್ಗೆ ರೆಡಿಯಾಗಿದೆ. ಈಗ ಈ ಎರಡೂ ಚಿತ್ರಗಳು ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಅದನ್ನು ಜೀ ಕನ್ನಡ ಚಾನೆಲ್ ಅಧಿಕೃತವಾಗಿ ಹೇಳಿದೆ, ಆದರೆ ದಿನಾಂಕ ಇನ್ನೂ ಘೋಷಣೆಯಾಗಿಲ್ಲ. ಮ್ಯಾಕ್ಸ್ ಚಿತ್ರ ಕಳೆದ ವರ್ಷ ಡಿಸೆಂಬರ್ 25ರಂದು ರಿಲೀಸ್ ಆಗಿತ್ತು. ಮೊದಲ ದಿನವೇ ಒಳ್ಳೆಯ ಕಲೆಕ್ಷನ್ ಆಗಿತ್ತು. ಹಾಗೆ ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿತ್ತು. ಒಂದೇ ರಾತ್ರಿಯಲ್ಲಿ ನಡೆಯುವ ಕಥೆಗೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಒಳ್ಳೆಯ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಈ ಚಿತ್ರ ಸುದೀಪ್ ವೃತ್ತಿ ಜೀವನದ ದೊಡ್ಡ ಗೆಲುವಾಗಿತ್ತು. ಈ ಸಿನಿಮಾ ಇನ್ನೂ OTTಗೆ ಬಂದಿಲ್ಲ, ಆಗಲೇ ಟಿವಿಯಲ್ಲಿ ಪ್ರಸಾರ ಕಾಣಕ್ಕೆ ರೆಡಿಯಾಗಿದೆ. ಕಿರುತೆರೆಯಲ್ಲಿ ಮ್ಯಾಕ್ಸಿಮಮ್ ಮನೋರಂಜನೆ ನೀಡೋಕೆ ಶೀಘ್ರದಲ್ಲೇ ಬರ್ತಿದೆ ಕಿಚ್ಚ ಸುದೀಪ್ ಅಭಿನಯದ ಬ್ಲಾಕ್ ಬಾಸ್ಟರ್ ಮ್ಯಾಕ್ಸ್ ಅಂತಲೇ ಜೀ ಕನ್ನಡ ಬರೆದುಕೊಂಡಿದೆ. ಫೆಬ್ರವರಿ 25ಕ್ಕೆ ಮಹಾಶಿವರಾತ್ರಿ ಹಬ್ಬದಂದು ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗುವ ಸಂಭವ ಇದೆ. ಈ ಬಗ್ಗೆ ಜೀ ಕನ್ನಡ ವಾಹಿನಿ ಇನ್ನಷ್ಟೇ ಅಧಿಕೃತ ಘೋಷಣೆ ಮಾಡಬೇಕಿದೆ. ಇನ್ನು ಮ್ಯಾಕ್ಸ್ಗಿಂತ ಮುಂಚೆ ಅಂದ್ರೆ ಡಿಸೆಂಬರ್ 20ಕ್ಕೆ ಯುಐ ರಿಲೀಸ್ ಆಗಿತ್ತು. ಈ ಚಿತ್ರಕ್ಕೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಈ ಚಿತ್ರದ ಸ್ಕ್ರೀನ್ ಪ್ಲೇ ವಿಭಿನ್ನವಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಉಪೇಂದ್ರ ಅವರ ನಿರ್ದೇಶನ ಈ ಚಿತ್ರಕ್ಕಿತ್ತು. ಈ ಕಾರಣದಿಂದ ಸಿನಿಮಾ ಗಮನ ಸೆಳೆದಿತ್ತು. ಈ ಚಿತ್ರ ಕೂಡ ಈಗ ಕಿರುತೆರೆಗೆ ಎಂಟ್ರಿ ಕೊಟ್ಟಿದೆ. ಈ ಚಿತ್ರ ಕೂಡ ಜೀ ಕನ್ನಡದಲ್ಲಿ ಪ್ರಸಾರ ಕಾಣಲಿದೆ, ಆದರೆ ದಿನಾಂಕವನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಯುಐ ಹಾಗೂ ಮ್ಯಾಕ್ಸ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮುಖಾಮುಖಿಯಾಗಿದ್ದವು. ಈಗ ಟಿವಿ ಪ್ರಸಾರದಲ್ಲೂ ಕೂಡ ಎದುರಾಗುವ ಮೂಲಕ TRPಯಲ್ಲಿ ಇವರ ಮಧ್ಯೆ ಸ್ಪರ್ಧೆ ಏರ್ಪಡುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಮ್ಯಾಕ್ಸ್ ಮತ್ತು ಯುಐ ಚಿತ್ರಗಳು ಟಿವಿಯಲ್ಲಿ ಯಾವ ದಿನ ಪ್ರಸಾರವಾಗುತ್ತೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ.